ವೀಕ್ಷಕರೇ, ರಿಂಗ್ ರೋಡ್ ಶುಭ ಅಥವಾ ಶುಭ ಕೇಸ್ ಇಲ್ಲಿಂದ ಸುಮಾರು 22 ವರ್ಷಗಳ ಕೆಳಗೆ ಈ ಒಂದು ಹೆಸರು ದೇಶಾದ್ಯಂತ ತಲ್ಲಣವನ್ನ ಉಂಟುಮಾಡಿತ್ತು. ಆದ್ರೆ ಈ ಒಂದು ಕೇಸ್ ಈಗ ಮತ್ತೆ ಸುದ್ದಿಯಾಗಿದೆ. ವೀಕ್ಷಕರೇ, 22 ವರ್ಷಗಳ ಕೆಳಗೆ ನಡೆದಂತ ಈ ಇಡೀ ದುರಂತದ ಬೆಚ್ಚಿ ಬೀಳಿಸುವಂತ ಕತೆ ಏನು ಅನ್ನುವಂತ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ರೋಚಕವಾಗಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ. ಬಹುಶಃ ಕರ್ನಾಟಕದಲ್ಲಿ ಯಾರು ಕೂಡ ಈ ಒಂದು ಕೇಸನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಇಡೀ ಕರ್ನಾಟಕ ಆಗ ಈ ಒಂದು ಕೇಸ್ ಬಗ್ಗೆ ಮಾತನಾಡಿತ್ತು. ಆ ಗಿರೀಶ್ಗೆ ಆದಂತ ಅನ್ಯಾಯವನ್ನ ನೋಡಿ ಎಷ್ಟೋ ಜನ ತಾಯಂದ್ರು ತಮ್ಮ ಮಗನಿಗೆ ಈ ರೀತಿ ಆಯ್ತನೋ ಅನ್ನುವಂತೆ ಕಣ್ಣೀರನ್ನ ಹಾಕಿದ್ರು. ಆಗ ಕರ್ನಾಟಕದ ಪ್ರತಿ ಮನೆಯಲ್ಲೂ ಕೂಡ ಈ ಒಂದು ಕೇಸ್ ಬಗ್ಗೆ ಜನ ಮಾತನಾಡ್ಕೊಂಡಿದ್ರು, ಮರ್ಗವನ್ನ ಪಟ್ಟಿದ್ರು. ಅಷ್ಟಕ್ಕೂ ಆಗಿದ್ದು ಏನಪ್ಪಾ ಅಂತ ನೋಡುವುದಾದ್ರೆ ವೀಕ್ಷಕರೇ, ಅದು 2003ರ ಡಿಸೆಂಬರ್ 3ನೇ ತಾರೀಕು, ನವೆಂಬರ್ 29ನೇ ತಾರೀಕು 21 ವರ್ಷದ ಶುಭ ಹಾಗೂ 27 ವರ್ಷದ ಗಿರೀಶ್ ಎಂಬ ವ್ಯಕ್ತಿಗೆ ಬೆಂಗಳೂರಲ್ಲಿ ನಿಶ್ಚಿತಾರ್ಥ ನಡೆಯುತ್ತೆ. ಇದಾಗಿ 3 ದಿವಸ ಆದ್ಮೇಲೆ ಈ ಶುಭ ಗಿರೀಶ್ಗೆ ಕರೆ ಮಾಡಿ ಇವತ್ತು ರಾತ್ರಿ ಎಲ್ಲಾದ್ರೂ ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತ ಹೇಳಿದಾಗ ಅದಕ್ಕೆ ಗಿರೀಶ್ ಕೂಡ ಸರಿ ಅಂತ ಹೇಳಿ, ನೀನು ರೆಡಿಯಾಗು, ನಾನು ಸಾಯಂಕಾಲ ಬಂದು ನಿನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಅದೇ ರೀತಿ ಅವತ್ ಸಂಜೆ ಇಬ್ರು ಕೂಡ ಬೈಕಲ್ಲಿ ಒಂದು ರೆಸ್ಟೋರೆಂಟ್ಗೆ ಊಟಕ್ಕೆ ಹೋಗ್ತಾರೆ. ಊಟ ಆದ್ಮೇಲೆ ವಾಪಸ್ ಮನೆಗೆ ಹೋಗೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾಗ ಶುಭ, ನಾನು ವಿಮಾನ ಲ್ಯಾಂಡ್ ಆಗುವಂತ ದೃಶ್ಯವನ್ನ ಹತ್ತಿರದಿಂದ ನೋಡ್ಬೇಕು ಅಂತ ತುಂಬಾ ಆಸೆ, ನನ್ನನ್ನ ಏರ್ಪೋರ್ಟ್ ರಸ್ತೆಗೆ ಕರ್ಕೊಂಡು ಹೋಗುವಂತ ಕೇಳಿದ್ಲು. ಆ ಒಂದು ರಾತ್ರಿ ಬೈಕಲ್ಲಿ ಈ ಗಿರೀಶ್ ಏರ್ಪೋರ್ಟ್ ಕಡೆ ಹೋಗುವಾಗ ತಾನು ತನ್ನ ಸಾವಿಗೆ ಈಗ ಸನಿಹ ಆಗ್ತಿದ್ದೀನಿ ಅನ್ನುವಂತ ಸಣ್ಣ ಕಲ್ಪನೆ ಕೂಡ ಆತನಲ್ಲಿ ಇರಲಿಲ್ಲ. ಅಲ್ಲಿಗೆ ಬಂದು ಆ ಒಂದು ಬೈಕನ್ನ ಅಲ್ಲೊಂದ್ ಕಡೆ ನಿಲ್ಸಿ ವಿಮಾನ ಲ್ಯಾಂಡ್ ಆಗುವಂತ ದೃಶ್ಯವನ್ನ ಅವರಿಬ್ರು ನೋಡ್ತಾ ನಿಂತಿದ್ರು. ಆಗ ಇನ್ನೊಂದು ಬೈಕಲ್ಲಿ ಯಾರೋ ಇಬ್ರು ಅಪರಿಚಿತರು ಇವ್ರ ಪಕ್ಕನೆ ಬಂದು ನಿಂತು ಅವರು ಕೂಡ ವಿಮಾನದತ್ತ ನೋಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಬಂದವರು ಸ್ವಲ್ಪ ಹೊತ್ತಿನ ನಂತರ ಏನು ಎತ್ತಂತನೂ ಕೂಡ ಕೇಳದೆ ತಮ್ಮ ಬಳಿ ಇದ್ದಂತ ಕಬ್ಬಿಣದ ರಾಡ್ನ ಮೂಲಕ ಗಿರೀಶ್ಗೆ ಅನಾಮತ್ತು ಹೊಡೆಯೋದಕ್ಕೆ ಶುರು ಮಾಡಿದ್ರು. ಆ ಒಂದು ಅನಿರೀಕ್ಷಿತ ದಾಳಿಯಿಂದ ಗಿರೀಶ್ ಸುಸ್ತಾಗಿ ಎಚ್ಚರವನ್ನ ತಪ್ಪಿದ್ದ. ರಕ್ತದ ಮಡುವಲ್ಲಿ ಗಿರೀಶ್ ಬಿದ್ದಾಗ ಅವ್ರ ಮೇಲೆ ದಾಳಿ ಮಾಡಿದವರು ಈಗ ಶುಭ ಕಡೆ ನೋಡಿ ತಕ್ಷಣ ತಮ್ಮ ಬೈಕನ್ನು ಹತ್ತಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈ ಒಂದು ಘಟನೆಯಿಂದ ಶುಭ ತೀವ್ರ ಶಾಕ್ಗೆ ಗುರಿಯಾಗಿದ್ಲು. ಅಲ್ಲುಗಾಡದೆ ಬಿದ್ದಿದಂತ ಗಿರೀಶ್ನ ರಕ್ತ ಸಿಕ್ತ ದೇಹದ ಬಳಿ ನಿಂತು ಅವಳಿಗೆ ಏನ್ ಮಾಡ್ಬೇಕು ಅಂತ ತೋಚಲಿಲ್ಲ. ಅಲ್ಲಿ ಆಗಾಗ ಓಡಾಡ್ತಿದ್ದಂತ ಕಾರು ಮತ್ತು ಬೈಕ್ಗಳ ಕಡೆಗೆ ಅವಳು ಸಹಾಯಕ್ಕಾಗಿ ಕೈಯನ್ನ ಅಡ್ಡ ಹಾಕಿ ನಿಲ್ಸೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಗಿರೀಶ್ನ ದೇಹ ನೋಡದಂತ ಕಾರು ಹಾಗೂ ಬೈಕಿನ ಕೆಲವರು ಅದನ್ನ ನೋಡೋರ್ ಹಾಗೆ ಸುಮ್ನೆ ಹೊರಟೋಗ್ತಾರೆ. ಇಲ್ಲಿ ಅವರದ್ದು ತಪ್ಪು ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಸಾಮಾನ್ಯವಾಗಿ ಅಂತ ಸಮಯದಲ್ಲಿ ಒಂಟಿ ರಸ್ತೆಯಲ್ಲಿ ಯಾರಿಗೋ ಅಪಘಾತ ಆಗಿದೆ ಅಂತ ಗಾಡಿ ನಿಲ್ಲಿಸಿ ಅವ್ರ ಹತ್ರ ಇರುವಂತ ಹಣ, ಒಡವೆ ಈ ರೀತಿ ಎಲ್ಲವನ್ನ ದೋಚುವಂತ ಪ್ರಸಂಗಗಳು ಎಲ್ಲಾ ಕಡೆ ನಡೆಯೋದು ಸಹಜ. ಹೀಗಾಗಿ ಅವರು ಕೂಡ ಅವರ ಸೇಫ್ಟಿಗೋಸ್ಕರ ಶುಭಳ ಹತ್ರ ತಮ್ಮ ಗಾಡಿಗಳನ್ನ ನಿಲ್ಲಿಸ್ತಿಲ್ಲ. ಆಗ ಶುಭ ಭಯದಿಂದ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡಿದಾಗ ಅದೃಷ್ಟವಶಾತ್ ಅದೇ ಒಂದು ಸಮಯಕ್ಕೆ ಅಲ್ಲಿಗೆ ಬಂದಂತ ಯಾವುದೋ ಕಾರ್ ಅವಳ ಹತ್ರ ನಿಂತ್ಕೊಳ್ಳುತ್ತೆ. ಅದರಲ್ಲಿ ವಯಸ್ಸಾದಂತ ಇಬ್ರು ದಂಪತಿ ಇದ್ರು. ಅವ್ರ ಬಳಿ ಅಲ್ಲಿ ನಡೆದಂತ ಎಲ್ಲವನ್ನು ಕೂಡ ಹೇಳ್ಕೊಂಡಂತ ಈ ಶುಭ ಗಿರೀಶ್ನ ಕಾರಲ್ಲಿ ಆಸ್ಪತ್ರೆವರೆಗೂ ಡ್ರಾಪ್ ಮಾಡೋದಕ್ಕೆ ಕೇಳ್ಕೊಳ್ತಾಳೆ. ಆಗ ಆ ದಂಪತಿ ಶುಭ ಹಾಗೂ ಈ ಗಿರೀಶ್ ಇಬ್ಬರನ್ನು ಕೂಡ ಹತ್ತಿರದ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಈ ಬಗ್ಗೆ ತಕ್ಷಣ ಗಿರೀಶ್ನ ಪೋಷಕರಿಗೂ ಈ ಒಂದು ವಿಷಯ ಗೊತ್ತಾಗಿ ಅವರು ಕೂಡ ಕೂಡಲೇ ಪೊಲೀಸ್ ದೂರನ್ನ ಕೊಡ್ತಾರೆ. ದೂರನ್ನ ಪರಿಗಣಿಸಿದಂತ ಪೊಲೀಸರು ತಕ್ಷಣ ಇದರ ತನಿಖೆಗೆ ಇಳಿತಾರೆ. ಯಾವುದೇ ಸಾಕ್ಷಿ ಇಲ್ಲದೆ ತಾವು ಇಲ್ಲಿ ಸುಲಭವಾಗಿ ತಪ್ಪಿಸ್ಕೊಳ್ಬಹುದು ಅಂತ ಇದರಲ್ಲಿ ಭಾಗಿಯಾದವರು ಭಾವಿಸಿದ್ರು. ಆದ್ರೆ ಅವರ ಯೋಚನೆ ಎಲ್ಲ ತಲೆ ಕೆಳಗಾಗಿ ಈ ಒಂದು ಕೇಸನ್ನ ಅತ್ಯಂತ ಚಾಣಾಕ್ಷ ರೀತಿಯಲ್ಲಿ ಬೆಂಗಳೂರಿನ ಪೊಲೀಸರು ಮುಂದೆ ಹ್ಯಾಂಡಲ್ ಮಾಡ್ತಾರೆ. ವೀಕ್ಷಕರೇ, ಮುಂದೆ ಇನ್ಸ್ಪೆಕ್ಟರ್ ನಾಣಯ್ಯ ಅನ್ನೋರು ಇದರ ಇನ್ಚಾರ್ಜ್ ಅನ್ನ ವಹಿಸ್ಕೊಳ್ತಾರೆ. ಇವರು ನೇರವಾಗಿ ಆಸ್ಪತ್ರೆಗೆ ಬಂದು ಮೊದಲು ಇದಕ್ಕೆಲ್ಲ ಏಕೈಕ ಹೈ ವಿಟ್ನೆಸ್ ಆಗಿದ್ದಂತ ಶುಭಾರಿಂದಾನೆ ವಿಚಾರಣೆಯನ್ನ ಶುರು ಮಾಡ್ತಾರೆ. ಗಿರೀಶ್ ಮೇಲೆ ಹಲ್ಲೆ ಮಾಡಿದವರು ಯಾರು, ಅವರ ಗಾಡಿ ನಂಬರ್ ಏನಾದ್ರು ನೀವು ನೋಟ್ ಮಾಡ್ಕೊಂಡ್ರ ಅಂತ ಕೇಳಿದಾಗ ಈ ಶುಭ, ಇಲ್ಲ ಸರ್, ನಾನು ಆಗ ತುಂಬಾ ಭಯ ಪಟ್ಟಿದ್ದೆ. ಆ ಒಂದು ಗಡಿಬಿಡಿಯಲ್ಲಿ ಅವರ ಗಾಡಿ ನಂಬರ್ ನಾನು ಗಮನಿಸ್ತಿಲ್ಲ. ಆದ್ರೆ ಗಾಡಿಯಲ್ಲಿ ಯಾರೋ ಇಬ್ರು ಬಂದಿದ್ದು ನಿಜ ಅಂತ ಆಕೆ ಹೇಳಿದ್ಲು. ಆಗ ಪೊಲೀಸರು ಈ ಗಿರೀಶ್ ರವರ ಪೋಷಕರ ಬಳಿ ಬಂದು ನಿಮ್ಮ ಮಗನಿಗೆ ಯಾರಾದ್ರೂ ಶತ್ರುಗಳು ಇದ್ದಾರಾ ಅಂತ ಕೇಳ್ತಾರೆ. ಆಗ ಈ ಗಿರೀಶ್ನ ಪೋಷಕರು ತಮ್ಮ ಮಗನಿಗೆ ಅಂತವ್ರು ಯಾರು ಕೂಡ ಇರ್ಲಿಲ್ಲ, ಅವನು ಸದಾ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಇದ್ದಂತ ಹುಡುಗ, ಅವನು ಯಾರ ತಂಟೆಗೂ ಹೋಗ್ತಾ ಇರ್ಲಿಲ್ಲ ಅಂತ ಹೇಳಿದ್ರು. ಆಗ ಪೊಲೀಸರು ಘಟನೆ ಆದಂತ ಜಾಗದ ಬಗ್ಗೆ ವಿಚಾರಿಸಿದಾಗ ಅಲ್ಲಿ ಈ ಮೊದಲೇ ಸಾಕಷ್ಟು ರಾಬರಿ ಹಾಗೂ ಬೆದರಿಕೆ ಅಂತ ಪ್ರಕರಣಗಳು ನಡೆದಿದ್ದ ಬಗ್ಗೆ ಗೊತ್ತಾಯ್ತು. ಹಾಗಾಗಿ ಇದು ಕೂಡ ರಾಬ್ರಿಗೋಸ್ಕರನೇ ಆದಂತ ದಾಳಿ ಅಂತ ಅವರು ಸಂದೇಹ ಪಡ್ತಾರೆ. ಅವರು ಈಗೆಲ್ಲ ಊಹೆ ಮಾಡುವಾಗ ಆ ಗಿರೀಶ್ ಇನ್ನೂ ಕೂಡ ಬದುಕಿದ್ದ. ಆದ್ರೆ ಅಲ್ಲಿವರೆಗೂ ಕೇವಲ ಒಂದು ಹಲ್ಲೆಯ ಪ್ರಕರಣ ಆಗಿದಂತ ಇದು ಮಾರನೇ ದಿನನೇ ಒಂದು ಕೊಲೆ ಕೇಸಿನ ರೂಪವನ್ನ ಪಡೆಯುತ್ತೆ. ಯಾಕೆಂದ್ರೆ ಮಾರನೇ ದಿನ ಬೆಳಗ್ಗೆ 8 ಗಂಟೆ ಹೊತ್ತಿಗೆಲ್ಲ ಆಸ್ಪತ್ರೆಯಲ್ಲಿ ಗಿರೀಶ್ ಜೀವವನ್ನ ಕಳೆದುಕೊಂಡಿದ್ದ. ಆಗಷ್ಟೇ ನಿಶ್ಚಿತಾರ್ಥ ಮುಗಿಸ್ಕೊಂಡಿದ್ದಂತ ಈ ಗಿರೀಶ್ ಇನ್ನೊಂದು 5 ತಿಂಗಳಲ್ಲಿ ಮದುವೆ ಆಗೋನಿದ್ದ. ಮಗನನ್ನ ಮದುವೆಯ ಗಂಡಾಗಿ ಕಾಣುವಂತ ಉತ್ಸಾಹದಲ್ಲಿ ಇದ್ದಂತ ಅವನ ಪೋಷಕರಿಗೆ ಈಗ ಮಗನನ್ನ ಶವವಾಗಿ ನೋಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅವರ ಆ ಕ್ಷಣದ ವೇದನೆ ಬಗ್ಗೆ ಇಲ್ಲಿ ವಿವರಿಸೋದು ಕಷ್ಟ. ಇನ್ನು ಶುಭರ ಪೋಷಕರಿಗೂ ಇದು ತುಂಬಾ ಆಘಾತವನ್ನ ತಂದಿತ್ತು. ಅಳಿಯನಾಗ್ಬೇಕಾದವನು ಈ ರೀತಿ ಸಾಯೋದು ಅಂದ್ರೆ ನಿಜಕ್ಕೂ ಚಿಂತೆಗೆ ಈಡ್ ಮಾಡುವಂತ ಸಂಗತಿನೇ.
ಇದರ ತನಿಖೆಯನ್ನ ಮಾಡ್ತಾ ಇದ್ದಂತ ಪೊಲೀಸರಿಗೂ ಇದ್ರ ಬಗ್ಗೆ ಯಾವುದೇ ಲೀಡ್ ಸಿಕ್ಕಿರಲಿಲ್ಲ. ಅದು 2003ರ ಇಸ್ವಿ ಆಗಿರೋದ್ರಿಂದ ಆಗ ಬೆಂಗಳೂರು ಹಾಗೂ ದೇಶದ ಸಾಕಷ್ಟು ಕಡೆ ಇನ್ನೂ ಕೂಡ ಸಿಸಿಟಿವಿಗಳ ವ್ಯವಸ್ಥೆ ಇರಲಿಲ್ಲ. ಘಟನೆ ಆಗಿ 3 ತಿಂಗಳು ಸಮಯ ಜಾರದ್ರೂ ಕೂಡ ಇದರಲ್ಲಿ ಯಾವುದೇ ಬೆಳವಣಿಗೆ ಉಂಟಾಗಿರಲಿಲ್ಲ. ಹೀಗಿರುವಾಗ ಇದರ ತನಿಖೆಯಲ್ಲಿ ಭಾಗಿಯಾದಂತ ಉಳಿದೆಲ್ಲ ಪೊಲೀಸ್ ತಂಡನೇ ಒಂದು ದಿಕ್ಕಲ್ಲಿ ಯೋಚಿಸ್ತಾ ಇದ್ರೆ, ಇನ್ಸ್ಪೆಕ್ಟರ್ ನಾಣಯ್ಯ ಮಾತ್ರ ತಾವೇ ಒಂದು ದಿಕ್ಕಲ್ಲಿ ಈ ಕುರಿತು ಯೋಚಿಸ್ತಾ ಇದ್ರು. ಅವರು ಹೇಗಾದ್ರೂ ಮಾಡಿ ಈ ಒಂದು ಕೇಸಿನ ಸುತ್ತ ಇರುವಂತಹ ರಹಸ್ಯವನ್ನ ಭೇದಿಸಲೇಬೇಕು ಅಂತ ಹಠವನ್ನ ತೊಟ್ಟಿದ್ರು. ಶುಭಾ ಹಾಗೂ ಗಿರೀಶ್ ಇವರಿಬ್ಬರ ನಿಶ್ಚಿತಾರ್ಥದ ವಿಡಿಯೋ ನೋಡಬೇಕು ಅಂತ ಅವರು ಕೇಳ್ಕೊಳ್ತಾರೆ. ಅದನ್ನ ನೋಡೋದಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡಿದಾಗ ಅದನ್ನ ಪೂರ್ತಿ ನೋಡದಂತ ಅವ್ರಿಗೆ ಅದರಲ್ಲಿ ಒಂದು ಮುಖ್ಯ ಸುಳಿವು ಅವ್ರ ಗಮನಕ್ಕೆ ಬರುತ್ತೆ. ಆ ಒಂದು ವಿಡಿಯೋದಲ್ಲಿ ಇದ್ದಂತ ಎಲ್ಲರೂ ಕೂಡ ಬಹಳ ಸಂತೋಷದಿಂದನೇ ಇದ್ರು. ಆದ್ರೆ ಆ ಒಬ್ಬ ವ್ಯಕ್ತಿಯ ಮುಖದಲ್ಲಿ ಮಾತ್ರ ಅಷ್ಟು ಖುಷಿ ಇಲ್ದಿರೋದನ್ನ ಈ ನಾಣಯ್ಯ ಗಮನಿಸ್ತಾರೆ. ಆ ವ್ಯಕ್ತಿಯ ಬಾಡಿ ಲ್ಯಾಂಗ್ವೇಜ್ ಅನ್ನ ಗಮನಿಸಿದಂತ ಪೊಲೀಸರು ಆ ವಿಡಿಯೋವನ್ನ ಪೂರ್ತಿ ನೋಡಿದ ನಂತರ ತಕ್ಷಣ ಶುಭಾರ ಮನೆಗೆ ಹೋಗಿ ಸ್ವಲ್ಪ ನಿಮ್ ಫೋನ್ ಕೊಡಿ ಅಂತ ಕೇಳಿ ಪಡ್ಕೊಂಡಿದ್ರು. ಅದನ್ನ ಚೆಕ್ ಮಾಡಿದಾಗ ಅವತ್ತು ಘಟನೆ ಆದಂತ ದಿನ ಅಂದ್ರೆ ಡಿಸೆಂಬರ್ 3ನೇ ತಾರೀಕು ಶುಭಾಳ ಫೋನ್ ನಿಂದ ಯಾವುದೋ ನಂಬರ್ಗೆ 73 ಸಲ ಕರೆ ಹೋಗಿರುವಂತ ಬಗ್ಗೆ ಅವ್ರಿಗೆ ಗೊತ್ತಾಯ್ತು. ಆ ನಂಬರ್ ಯಾರ್ದು ಅಂತ ಚೆಕ್ ಮಾಡಿದಾಗ ಅದು 19 ವರ್ಷ ವಯಸ್ಸಿನ ಲಾ ವಿದ್ಯಾರ್ಥಿಯಾಗಿದ್ದಂತ ಅರುಣ್ ವರ್ಮಾ ಎಂಬ ಯುವಕನದು ಅಂತ ಗೊತ್ತಾಗುತ್ತೆ. ಇದನ್ನೆಲ್ಲ ಸೈಲೆಂಟ್ ಆಗಿ ನೋಟ್ ಮಾಡ್ಕೊಂಡಂತ ನಾಣಯ್ಯನವರು ಆ ಅರುಣನ್ನ ಸ್ಟೇಷನ್ಗೆ ಕರೆಸಿ ವಿಚಾರಣೆ ಶುರು ಮಾಡ್ತಾರೆ. ನಿನ್ಗೆ ಗಿರೀಶ್ ಅಂತ ಯಾರಾದ್ರೂ ವ್ಯಕ್ತಿ ಪರಿಚಯ ಇದ್ದಾರಾ? ಅವತ್ತು ನಡೆದಂತ ರಿಂಗ್ ರೋಡ್ ಬಳಿಯ ಘಟನೆ ಬಗ್ಗೆ ಏನಾದ್ರೂ ನಿನ್ಗೆ ಮಾಹಿತಿ ಇದೆಯಾ ಅಂತ ಕೇಳಿದ್ರು. ಆಗ ಈ ಅರುಣ್ ನನ್ಗೆ ಗಿರೀಶ್ ಅನ್ನುವಂತ ಯಾವುದೇ ವ್ಯಕ್ತಿಯ ಪರಿಚಯ ಇಲ್ಲ, ಹಾಗೂ ಘಟನೆ ಆ ದಿವಸ ನಾನು ಬೆಂಗಳೂರಲ್ಲೇ ಇರ್ಲಿಲ್ಲ ಅಂತ ಈತ ಹೇಳಿದ್ದ. ಓ ಹೌದಾ, ಸರಿ, ನೀನು ಮನೆಗೆ ಹೋಗಬಹುದು ಅಂತ ಅವನನ್ನ ಈ ನಾಣಯ್ಯ ಕಳಿಸ್ಕೊಟ್ಟಿದ್ರು. ಅಲ್ಲಿಂದ ಹೊರಟು ಅವಸರವಾಗಿ ಮನೆಗೆ ಬಂದಂತ ಅರುಣ್ ತಕ್ಷಣ ತನ್ನ ಫೋನಿಂದ ಯಾರಿಗೋ ಕರೆ ಮಾಡಿ ನಡೆದಂತ ಎಲ್ಲವನ್ನೂ ಕೂಡ ವಿವರಿಸಿ ನನಗೆ ಭಯ ಆಗ್ತಿದೆ ಅಂತ ಹೇಳಿದ್ದ. ಆ ಕಡೆಯಿಂದ ಇನ್ನೊಬ್ಬ ವ್ಯಕ್ತಿ, ನೀನು ಅವ್ರಿಗೆ ಏನು ಕೂಡ ಹೇಳಿಲ್ಲ ತಾನೆ ಅಂತ ಕೇಳಿದಾಗ, ಇಲ್ಲ, ನಾನು ಅವ್ರಿಗೆ ಅದ್ರ ಬಗ್ಗೆ ಏನು ಕೂಡ ಹೇಳಿಲ್ಲ, ಅವರು ಬಹುಶಃ ನಾನು ಹೇಳಿದ್ದನ್ನ ನಿಜ ಅಂತ ನಂಬಿರಬಹುದು ಅಂತ ಈತ ಹೇಳಿದ್ದ. ಆದ್ರೆ ಈ ರೀತಿ ಗುಟ್ಟಾಗಿ ಮಾತಾಡ್ತಿದ್ದಂತ ಅವನಿಗಾಗ್ಲಿ ಅಥವಾ ಆ ಇನ್ನೊಬ್ಬ ವ್ಯಕ್ತಿಗಾಗ್ಲಿ ಅವರ ಫೋನ್ ಕರೆ ಈಗ ಪೊಲೀಸರಿಂದ ಟ್ಯಾಪ್ ಆಗ್ತದೆ ಅನ್ನುವಂತ ವಿಷಯ ಗೊತ್ತಿರಲಿಲ್ಲ. ವೀಕ್ಷಕರೇ, ಆ ಕಡೆಯಿಂದ ಬಂದಂತ ಆ ಧ್ವನಿ ಬೇರೆ ಯಾರದೂ ಅಲ್ಲ, ಅದು ಈ ಶುಭಾದೇ ಆಗಿತ್ತು. ಇದನ್ನ ನಾಣಯ್ಯ ಮೊದಲೇ ಊಹಿಸಿದ್ರು. ಯಾವಾಗ ಅವರು ಇವರ ಎಂಗೇಜ್ಮೆಂಟ್ ವಿಡಿಯೋನ ನೋಡಿದ್ರು ಆಗ್ಲೇ ಅವ್ರಿಗೆ ಶುಭಾಳ ಮೇಲೆ ಅನುಮಾನ ಬಂದಿತ್ತು. ಏಕೆಂದ್ರೆ ನಿಶ್ಚಿತಾರ್ಥದ ದಿನ ಖುಷಿಯಿಂದ ಇರಬೇಕಾದಂತ ಈ ಶುಭ ಆಕೆ ಫೋಟೋ ಸೆಷನ್ ಮುಖದಲ್ಲಿ ನಗು ಇಲ್ಲದೆ ಗಿರೀಶ್ನಿಂದ ಕೊಂಚ ದೂರ ನಿಂತಿರೋದನ್ನ ಅವರು ಗಮನಿಸಿದ್ರು. ಈ ಮೂಲಕ ನಡೆದಂತ ಅಘೋರ ಘಟನೆ ಬಗ್ಗೆ ಅವಳು ಅಲ್ಲಿಯೇ ತನಗೆ ಗೊತ್ತಿಲ್ಲದ ಹಾಗೇನೆ ಇಂಥ ಒಂದು ಸುಳಿವನ್ನ ಬಿಟ್ಕೊಟ್ಟಿದ್ಲು. ಆಕೆಗೆ ಗಿರೀಶ್ ಜೊತೆ ಮದುವೆ ಆಗ್ಲಿ ನಿಶ್ಚಿತಾರ್ಥ ಆಗ್ಲಿ ಇದ್ಯಾವುದೂ ಕೂಡ ಇಷ್ಟ ಇರಲಿಲ್ಲ. ಅವನನ್ನ ಮುಗಿಸ್ಲೇಬೇಕು ಅಂತ ಆಕೆ ಯೋಚನೆ ಮಾಡಿದೆ ನಿಜ ಆಗಿದ್ದಲ್ಲಿ ಇಲ್ಲಿ ಅವಳು ಒಬ್ಳೆ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಖಂಡಿತ ಅವಳಿಗೆ ತನಗೆ ಬೇಕಾದಂತ ಯಾರಿಂದನೋ ಈ ಬಗ್ಗೆ ಸಹಾಯ ಸಿಕ್ಕಿದೆ ಅಂತ ಈ ನಾಣಯ್ಯ ಗೆಸ್ ಮಾಡಿದ್ರು. ಹಾಗಾಗಿನೇ ಅವರು ಮೊದಲು ಅವಳ ಫೋನ್ ಅನ್ನ ಚೆಕ್ ಮಾಡಿದ್ದು ಹಾಗೂ ಅರುಣ್ ಮತ್ತು ಅವಳ ಫೋನ್ ಕರೆಯನ್ನ ಟ್ಯಾಪ್ ಮಾಡಿದ್ದು. ಈ ಬಗ್ಗೆ ಪೊಲೀಸರು ಅವರಿಬ್ಬರನ್ನು ಕೂಡ ವಶಕ್ಕೆ ತಗೊಂಡು ಮೊದಲು ಈ ಅರುಣನ್ನ ವಿಚಾರಣೆ ಮಾಡಿದಾಗ ಆಗ ಅವನು ಹೇಳದಂತ ಸಂಗತಿಗಳು ಆ ಒಂದು ಸಮಯದಲ್ಲಿ ಬೆಂಗಳೂರಿನ ಜನತೆ ಗಾಬರಿಗೊಳ್ಳುವಂತೆ ಮಾಡಿದ್ವು. ವೀಕ್ಷಕರೇ, ಪೊಲೀಸರಿಗೆ ವಿಚಾರಣೆಯ ಸಮಯದಲ್ಲಿ ಅವನು ಹೇಳಿದಿಷ್ಟು, ವೆಂಕಟೇಶ್ ಹಾಗೂ ಪುಷ್ಪವಲ್ಲಿ ಎಂಬ ದಂಪತಿಗೆ ರಮೇಶ್ ಹಾಗೂ ಗಿರೀಶ್ ಅನ್ನುವಂತ ಮಕ್ಕಳಿದ್ರು. ಅವ್ರನ್ನ ತುಂಬಾ ಶಿಸ್ತಿಂದ ಸಾಕಿ ಚೆನ್ನಾಗಿ ಓದಿಸಿ ಇಬ್ರು ಕೂಡ ಮುಂದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗುವಂತೆ ಪೋಷಕರು ತಯಾರು ಮಾಡಿದ್ರು. ಗಿರೀಶ್ಗೆ ಆ ಕಾಲಕ್ಕೆ ಇಂಟೆಲ್ ಸಂಸ್ಥೆಯಲ್ಲಿ ಕೈ ತುಂಬಾ ವೇತನ ಇದ್ದಂತ ಕೆಲಸ ಸಿಕ್ಕಿತ್ತು. ಮಗನ್ಗೆ ಈಗ ಮದುವೆ ಮಾಡೋಣ ಅಂತ ನಿರ್ಧಾರ ಮಾಡದಂತ ಅವರು ಸೂಕ್ತ ಹೆಣ್ಣಿಗಾಗಿ ಹುಡುಕಾಟವನ್ನ ಶುರು ಮಾಡ್ತಾರೆ. ಆಗ 15 ವರ್ಷಗಳ ಕೆಳಗೆ ಅವ್ರ ಮನೆ ಪಕ್ಕದಲ್ಲೇ ವಾಸ ಇದ್ದಂತ ಶುಭಾರ ತಂದೆ ಶಂಕರ್ ನಾರಾಯಣರವರ ಪರಿವಾರ ಅವ್ರಿಗೆ ನೆನಪಿಗೆ ಬರುತ್ತೆ. ಅವರನ್ನ ಭೇಟಿಯಾಗಿ ಈ ಬಗ್ಗೆ ತಿಳಿಸಿ ಅವರನ್ನ ಒಪ್ಪಿಸ್ತಾರೆ. ಆಗ ಶುಭಾ ಕೂಡ 3ನೇ ವರ್ಷದ ಲಾ ಸ್ಟೂಡೆಂಟ್ ಆಗಿದ್ಲು. ಎರಡು ಪರಿವಾರದವರು ಕೂಡ ಈ ಬಗ್ಗೆ ಕುಳಿತು ಚರ್ಚೆ ಮಾಡಿ ಎಲ್ಲವೂ ಕೂಡ ಒಪ್ಪಿತವಾಗಿ 2003ರ ನವೆಂಬರ್ 30ನೇ ತಾರೀಕು ನಿಶ್ಚಿತಾರ್ಥ ನಡೆದು ಹೋಗುತ್ತೆ. ನಿಶ್ಚಿತಾರ್ಥದ ವಿಡಿಯೋವನ್ನ ನೋಡಿದಂತ ನಾಣಯ್ಯನವರು ಅದರಲ್ಲಿ ಶುಭಳ ಮುಖದಲ್ಲಿ ಇದ್ದಂತ ಅಸಮಾಧಾನದ ಛಾಯೆಯನ್ನ ಗಮನಿಸಿದ್ರು. ಆದ್ರೆ ವೀಕ್ಷಕರೇ, ಅವ್ರಿಗೂ ಮೊದಲೇ ಅದನ್ನ ಗಮನಿಸಿದವರು ಯಾರು ಅಂದ್ರೆ ಅವತ್ತು ಶುಭಾಗೆ ಮೇಕಪ್ ಮಾಡೋದಕ್ಕೆ ಕರೆಸಿದಂತ ಬ್ಯೂಟಿಷಿಯನ್. ಅವರು ಶುಭಾಗೆ ಮೇಕಪ್ ಮಾಡುವಾಗ ಅವಳ ಮುಖದ ಮೇಲಿದ್ದಂತ ಬೇಸರವನ್ನ ಗಮನಿಸಿ, ಇವತ್ತು ನಿಮ್ಮ ಎಂಗೇಜ್ಮೆಂಟ್ ನಡೀತಾ ಇದೆ, ಯಾಕೆಷ್ಟು ಸಪ್ಪೆಯಾಗಿದ್ದೀರಾ, ಖುಷಿಯಾಗಿರ್ಬೇಕಲ್ವ ಅಂತ ಹೇಳಿದ್ರಂತೆ. ಇಲ್ಲಿ ಶುಭಾ ತಾನು ಅರುಣನ್ನ ಪ್ರೀತಿ ಮಾಡ್ತಾ ಇದ್ದಂತ ವಿಷಯವನ್ನ ಈ ಮೊದಲೇ ತನ್ನ ತಂದೆಗೂ ಹೇಳಿದ್ದು ಅಂತ ಹೇಳಲಾಗುತ್ತೆ. ಆದ್ರೆ ಈ ಅರುಣ್ ಅವಳಿಗಿಂತನೂ ಕೂಡ 2 ವರ್ಷ ಸಣ್ಣವನು ಅನ್ನುವಂತ ಕಾರಣಕ್ಕೆ ಅವರು ಒಪ್ಕೊಂಡಿರ್ಲಿಲ್ಲ. ಈ ಅರುಣ್ಗೆ ಈ ನಿಶ್ಚಿತಾರ್ಥವಂತೂ ನಿಲ್ಸೋದಿಕ್ಕೆ ಆಗಿರ್ಲಿಲ್ಲ. ಆದ್ರೆ ಮದುವೆನಾದ್ರೂ ನಿಲ್ಲಿಸಬೇಕು ಅಂತ ಆತ ಮತ್ತು ಶುಭಾ ಇಬ್ರು ಕೂಡ ಯೋಚಿಸಿದ್ರು. ತನ್ನ ತಂದೆಯ ವಿರುದ್ಧ ಹೋಗೋದಿಕ್ಕೆ ಆಗೋದಿಲ್ಲ, ಅದೇ ರೀತಿ ಈ ಗಿರೀಶ್ ಜೊತೆ ಕೂಡ ಮದುವೆ ಇಷ್ಟ ಇಲ್ಲ. ಇದೆಲ್ಲದರ ಜೊತೆ ಅರುಣ್ ಜೊತೆ ಕೂಡ ಜೀವನ ಮಾಡಬೇಕು. ಇದಕ್ಕೆ ಇರುವಂತ ಏಕೈಕ ದಾರಿ ಅಂದ್ರೆ ಅದು ಈ ಗಿರೀಶ್ನ ಸಾವು. ಅವನನ್ನ ಕೊಂದು ಕಣ್ಮರೆ ಆಗುವಂತೆ ಮಾಡಿದ್ರೆ ಇದೆಲ್ಲಕ್ಕೂ ಪರಿಹಾರ ಸಾಧ್ಯ ಅಂತ ಶುಭಾ ನಿರ್ಧಾರ ಮಾಡಿದ್ಲು.
ಈ ಬಗ್ಗೆ ಅರುಣ್ಗೂ ಕೇಳಿ ಅವನ ಸಹಾಯವನ್ನ ಕೇಳಿದಾಗ ಅವನು ತನ್ನ ಸೋದರ ದಿನೇಶ್ಗೆ ಯಾರಾದ್ರೂ ಒಬ್ಬ ಲೋಕಲ್ ರೌಡಿಯನ್ನ ಪರಿಚಯ ಮಾಡಿಸುವಂತ ಹೇಳಿದಾಗ ಅವನಿಂದ ಇವನಿಗೆ ಪರಿಚಯ ಆದಂತ ವ್ಯಕ್ತಿನೇ ವೆಂಕಟೇಶ್ ಅನ್ನುವಂತ ಲೋಕಲ್ ರೌಡಿ. ಅವನಿಗೆ ಈ ಬಗ್ಗೆ ಎಲ್ಲವನ್ನೂ ಕೂಡ ಹೇಳಿ ಗಿರೀಶ್ ನಿನ್ನ ಟಾರ್ಗೆಟ್ ಅಂತ ತಿಳಿಸಿದಾಗ ಆಗಿಂದ ಕೆಲಸಕ್ಕೆ ಇಳಿದಂತ ಅವನು ಗಿರೀಶ್ ಹೋದಲ್ಲಿ ಬಂದಲ್ಲಿ ಅವನಿಗೆ ಗೊತ್ತಿಲ್ಲದ ಹಾಗೇನೆ ಗಿರೀಶ್ ನನ್ನ ರಹಸ್ಯವಾಗಿ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ದ. ಒಂದ್ಸಲ ಈ ವೆಂಕಟೇಶ್ ತನ್ನ ಗೆಳೆಯರ ಜೊತೆ ಸೇರಿ ಗಿರೀಶ್ನ ಕೊಲೆಗೆ ಮುಂದಾದಾಗ ಅವತ್ತು ಸುತ್ತಮುತ್ತ ಬಹಳ ಜನ ಇರೋದ್ರಿಂದ ಕೆಲಸ ಮುಗಿಸೋದಕ್ಕೆ ಅವತ್ತು ಅವ್ರಿಗೆ ಸಾಧ್ಯ ಆಗಿರಲಿಲ್ಲ. ಮೊದಲ ಕೊಲೆ ಯತ್ನ ಫೇಲ್ ಆಗಿತ್ತು. ಎರಡನೇ ಸಲ ಡಿಸೆಂಬರ್ 3ರ ರಾತ್ರಿ ಆ ವಿಷಯಗಳಿಗೆ ಕೂಡ ಬಂದಿತ್ತು. ಅವತ್ತು ಕೂಡ ರಾತ್ರಿ ಡಿನ್ನರ್ಗೆ ಈ ಗಿರೀಶ್ಗೆ ಹೋಟೆಲ್ಗೆ ಕರೆದುಕೊಂಡು ಹೋಗೋದಕ್ಕೆ ಹೇಳಿದ್ದಂತ ಈ ಶುಭ ಅಲ್ಲಿಂದ ಏರ್ಪೋರ್ಟ್ಗೆ ಹೋಗುವಂತ ಪ್ರತಿ ನಿಮಿಷಕ್ಕೂ ಅವರೆಲ್ಲೆಲ್ಲಿದ್ದಾರೆ ಅನ್ನುವಂತ ಸುಳಿವನ್ನ ಅರುಣ್ಗೆ ಈಕೆ ಮೆಸೇಜ್ ಮೂಲಕ ತಿಳಿಸ್ತಾ ಇದ್ಲು. ಇದೆಲ್ಲ ಆದ ಬಳಿಕ ಆಕೆ ಕೊಟ್ಟಂತ ಸುಳುವುಗಳ ಪ್ರಕಾರ ಅವರು ಬೈಕಲ್ಲಿ ಅಲ್ಲಿಗೆ ಬಂದಿದ್ರು. ಆಗ್ಲೇ ನೋಡಿ ನಾವು ಈ ಒಂದು ವಿಡಿಯೋದ ಶುರುವಿನಲ್ಲಿ ಹೇಳಿದಂತ ಘಟನೆಗಳು ನಡೆದದ್ದು. ವೀಕ್ಷಕರೇ, ಇಲ್ಲಿ ಇನ್ನೊಂದು ದುಃಖದ ಸಂಗತಿ ಏನ್ ಗೊತ್ತಾ? ಪಾಪ ಮದುವೆಯ ಜೋಶ್ನಲ್ಲಿ ಇದ್ದಂತ ಗಿರೀಶ್ಗೆ ತಾನು ಯಾಕೆ ಸಾಯ್ತಾ ಇದ್ದೀನಿ ಅನ್ನುವಂತ ಕಾರಣ ಕೂಡ ಗೊತ್ತಾಗದೇನೆ ಸತ್ತು ಹೋಗ್ಬೇಕಾಗಿ ಬಂದದ್ದು. ಈ ಇಡೀ ಹತ್ಯೆ ಪ್ಲಾನ್ ಹಿಂದೆ ಇದ್ದಂತ ಮಾಸ್ಟರ್ ಮೈಂಡ್ ಶುಭಾದೆ ಆಗಿತ್ತು. ಇನ್ನು ಇದರ ಸುಳಿವನ್ನ 20 ದಿವಸದ ಮೊದಲೇ ಆ ಮೇಕಪ್ ಮಾಡದಂತ ಯುವತಿ ಕೂಡ ತಿಳಿಸಿದ್ಲು. ಅರುಣ್ ಇದೆಲ್ಲವನ್ನು ಕೂಡ ವಿಚಾರಣೆ ವೇಳೆ ವಿವರಿಸಿದ ನಂತರ ಕೂಡ ಈ ಬಗ್ಗೆ ಅವತ್ತು ಶುಭಳನ್ನ ಹಾಗೂ ಗಿರೀಶ್ನ ಕಾರಲ್ಲಿ ಡ್ರಾಪ್ ಮಾಡದಂತ ಆ ವೃದ್ಧ ದಂಪತಿ ಕೂಡ ಇಲ್ಲಿ ಒಂದು ವಿಚಿತ್ರ ಸಂಗತಿಯನ್ನ ತಿಳಿಸಿದ್ರು. ಅದೇನಪ್ಪ ಅಂದ್ರೆ ಅವತ್ತು ಅಷ್ಟೆಲ್ಲ ಹತ್ತು ಕರೆದು ನಾಟಕವಾಡದಂತ ಶುಭ ಗಿರೀಶ್ ನನ್ನ ಕಾರಲ್ಲಿ ಕೂರಿಸಿ ಅವನ ಪಕ್ಕದಲ್ಲಿ ಕೂರದೆ ಕಾರ್ನ ಮುಂದಿನ ಸೀಟ್ ನಲ್ಲಿ ತಮ್ಮ ಜೊತೆ ಕೂತಿದ್ಲು ಅಂತ ಹೇಳಿದ್ರು. ಘಟನೆ ಆದಂತ 47 ದಿನಗಳ ನಂತರ ಅಂದ್ರೆ 2004ರ ಜನವರಿಯ ಸಮಯದಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ 4 ಕೂಡ ಪೊಲೀಸ್ ಅರೆಸ್ಟ್ ಮಾಡಿ ಅವ್ರ ಮೇಲೆ IPC ಸೆಕ್ಷನ್ 302 ಮತ್ತು 120B ಹಾಗೂ 201 ಸೆಕ್ಷನ್ಗಳ ಆಪಾದನೆಯನ್ನು ಹೊರಿಸಿ ಕೋರ್ಟ್ಗೆ ಒಪ್ಪಿಸ್ತಾರೆ. ಮುಂದೆ ಅವ್ರಿಗೆಲ್ಲ ಯಾವುದೇ ಶಿಕ್ಷೆ ಸಿಗದೆ 6 ವರ್ಷಗಳ ಕಾಲ ಈ ಒಂದು ಕೇಸ್ ಕೋರ್ಟ್ ನಲ್ಲಿ ಮುಂದುವರಿತು. ಆಮೇಲೆ 2010ರಲ್ಲಿ ಕೋರ್ಟ್ ಅವ್ರಿಗೆಲ್ಲ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಿ ಒಬ್ಬೊಬ್ಬರಿಗೂ ತಲಾ 50,000 ರೂಪಾಯಿಗಳ ದಂಡವನ್ನ ವಿಧಿಸಿತ್ತು. ಆದ್ರೆ ಶುಭ ಮಾತ್ರ ತಾನು ಕೋರ್ಟ್ ನಲ್ಲಿ ಅಪೀಲ್ ಹಾಕಿ ತನ್ನ ಪರವಾಗಿ ತಾನು ವಾದ ಮಾಡ್ತಾ ಬಂದಿದ್ಲು. 2014ರ ಕೊನೆಯಲ್ಲಿ ಶುಭಗೆ ಬೇಲ್ ಕೂಡ ಸಿಗುತ್ತೆ. ಎಷ್ಟೇ ಆಗ್ಲಿ ಆಕೆ ಕ್ರಿಮಿನಲ್ ಲಾ ಓದಿದ್ದವಳು, ಕ್ರಿಮಿನಲ್ ಲಾಯರ್ ಆಗ್ಬೇಕು ಅಂತ ಇದ್ದವಳು. ಆದ್ರೆ ಗಿರೀಶ್ನ ವಿಷಯವಾಗಿ ತಾನೇ ಒಬ್ಬ ಕ್ರಿಮಿನಲ್ ತರಹ ಯೋಚಿಸಿದ್ಲು. ಅನ್ಯಾಯವಾಗಿ ಒಬ್ಬ ಮುಗ್ಧ ವ್ಯಕ್ತಿಯ ಜೀವವನ್ನು ತೆಗೆದಲ್ಲ ಅಂತ ಆಗ ಇಡೀ ಕರ್ನಾಟಕದ ಜನತೆ ಈಕೆಗೆ ಶಾಪ ಹಾಕಿದ್ರು. ಇನ್ನು ಕಾಲ್ ರೆಕಾರ್ಡ್ ಅನ್ನು ತೆಗೆಸಿ ಶಿಕ್ಷೆ ಕೊಟ್ಟಂತ ಪ್ರಪ್ರಥಮ ಕೇಸ್ ಅಂತ ಈ ಒಂದು ಕೇಸ್ ಹೆಸರು ಪಡೀತು. ಇನ್ನು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸಿಕ್ಕಿರುವಂತ ಒಂದು ಹೊಸ ಅಪ್ಡೇಟ್ ಏನು ಅಂದ್ರೆ ಬೇಲ್ ಮೇಲೆ ಹೊರ ಬಂದಿದ್ದಂತ ಇವ್ರಿಗೆಲ್ಲ ಮತ್ತೆ ಈಗ ಸುಪ್ರೀಂ ಕೋರ್ಟ್ ಆಜೀವ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಲಾಗಿದೆ. ಇನ್ನು 8 ವಾರಗಳಲ್ಲಿ ಅವರೆಲ್ಲರೂ ಕೂಡ ಮತ್ತೆ ಸರೆಂಡರ್ ಆಗಿ ಜೈಲಿಗೆ ಹೋಗಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ. ವೀಕ್ಷಕರೇ, ಇಡೀ ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಿಂದ ಸಖತ್ ಸದ್ದನ ಮಾಡಿದಂತ ಈ ಒಂದು ಕೇಸ್ ಈಗ ಈ ಒಂದು ಹಂತವನ್ನ ತಲುಪಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.